ಎಲ್ಲರೂ ಈ ರೀತಿ ಆಫ್ ವೈಟ್ ಸ್ಯಾರಿ ಹಾಕೊಂಡಿದ್ದಾರೆ, ನೋಡ್ತಾ ಇದ್ದೀರಾ. ಸಿನ್ಸ್ ಮದುವೆ ಕೇರಳಲ್ಲಿರೋದು ಆ್ಯಂಡ್ ಗ್ರೂಮ್ ಕೂಡ ಕೇರಳದವ್ರಾಗಿರೋದ್ರಿಂದ ಅವರೆಲ್ಲ ಇವಾಗ ದರ್ಶನಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರೋದು. ಆ ರೀತಿ ಪಾಸ್ ಮಾಡಿ ಮಾಡಿ ಬಿಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ, ನೀವೆಲ್ಲ ನೋಡಾದ್ಮೇಲೆ ಲೈಕ್ ಮಾಡಲೇಬೇಕು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಶನಿವಾರ ಬೆಳಿಗ್ಗೆ ಇದು ನಾವು ಅರ್ಲಿ ಮಾರ್ನಿಂಗ್ ಒಂದು 5:30 5:45ಗೆಲ್ಲ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿಂದ ಗುರುವಾಯೂರಿಗೆ ಬಂದಿದ್ದೀವಿ. ಸೊ ಇವಾಗ ದೇವ್ರ ದರ್ಶನಕ್ಕೆ ಹೋಗಬೇಕು. ಆ್ಯಕ್ಚುಲಿ ಸೆಲ್ ಫೋನ್ ಎಲ್ಲ ಅಲೋ ಇಲ್ಲ. ಸಪೋಸ್ ಏನಾದ್ರು ಇಫ್ ಇಟ್ ಈಸ್ ಪಾಸಿಬಲ್ ನಾನು ಬ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಆ್ಯಂಡ್ ನಮ್ಮ ಔಟ್ಫಿಟ್ ಇದು. ಎಲ್ಲರೂ ಈ ರೀತಿ ಆಫ್ ವೈಟ್ ಸ್ಯಾರಿ ಹಾಕ್ಕೊಂಡಿದ್ದಾರೆ, ನೋಡ್ತಾ ಇದ್ದೀರಾ. ಸಿನ್ಸ್ ಮದುವೆ ಕೇರಳಲ್ಲಿರೋದು ಆ್ಯಂಡ್ ಗ್ರೂಮ್ ಕೂಡ ಕೇರಳದವ್ರಾಗಿರೋದ್ರಿಂದ ಪಾಪ ಎದ್ದೋಳು ಬಂದೆ. ಹಾಯ್ ಅವ ನೀನ್ ಮಾಡವ. ಪಪ್ಪು ಆಯ್ ಮಾಡು, ಚಿನಿ ಇಲ್ಲಿ ಆಯ್ ಮಾಡು. ನಾವ್ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಅಂಡ್ ನಾವ್ ಹೋದಾಗ ಒಂದು 10-10:30 ಆಗಿತ್ತು. ಅಂದ್ರೆ ಎಲ್ರು ಇವತ್ತು ಕೇರಳ ಸ್ಯಾರಿ ವೇರ್ ಮಾಡಿದ್ವಿ ಅಂತ ಮಾರ್ನಿಂಗ್ ಫೋಟೋ ಶೂಟ್ ಕೂಡ ಆಯ್ತು. ಅದನ್ನ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ದು. ಅಂಡ್ ನಮಗೆ ದರ್ಶನ ಮುಗಿಯೋಷ್ಟರಲ್ಲಿ 2:30 ಆಯ್ತು. ಬರ್ತಾ ಊಟ ಕೂಡ ಮಾಡ್ಕೊಂಡು ಬಂದ್ವಿ. ಅಂಡ್ ಇಲ್ಲಿ ಏನು ಅಂತ ಅಂದ್ರೆ ದೇವ್ರ ದರ್ಶನಗೆ ನಮ್ ತರ ಕಂಟಿನ್ಯೂಸ್ ಆಗಿ ಬಿಡಲ್ಲ, ಮಧ್ಯ ಪಾಸ್ ಮಾಡ್ತಾರೆ. 12ಗೆ ಒಂದ್ಸಲ ಪಾಸ್ ಮಾಡಿದ್ರೆ ಓಪನ್ ಮಾಡಿದ್ರೆ 12:30, ಮತ್ತೆ 2:30ಗೆ ಸ್ಟಾಪ್ ಮಾಡಿದ್ರೆ ಮತ್ತೆ ಓಪನ್ ಆಗೋದು 4 o'clock. ಬಟ್ ಟಚ್ ವುಡ್ ನಮಗೆ 2:30 ಅಷ್ಟರಲ್ಲೇ ದರ್ಶನ ಮುಗೀತು. ಸೊ ಇವಾಗ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಕಾರಣ ಇಷ್ಟೇ, ಏನಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಸೆಲ್ ಫೋನ್ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್ನ ಅಲೋ ಮಾಡಲ್ಲ. ಸೊ ನಾನು ಫೋನ್ನ ರೂಮಲ್ಲೇ ಬಿಟ್ಟೋಗಿದ್ದೆ. ಒಂದಷ್ಟು ಗ್ಲಿಮ್ಸಸ್ ತಗೊಳ್ಳೋಣ ಅಂದ್ರೆ ದೇವಸ್ಥಾನದ ಮುಂದೆ ನೀವು ತಗೋಬಹುದು, ಬಟ್ ವೈಲ್ ಗೋಯಿಂಗ್ ಫಾರ್ ದರ್ಶನ ನೀವು ಫೋನ್ ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ವ್ಲಾಗಿಗೋಸ್ಕರ ಮತ್ತೆ ಹೋಗ್ತಾ ಇದ್ದೀನಿ. ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೆಲ್ಲ ಬಿಚ್ಚಾಕಿದ್ರು, ಬೇರೆ ಬೇರೆ ಬಟ್ಟೆಗಳು ಹಾಕೋತಿದ್ದಾರೆ. ನಾನು ಮಾತ್ರ ಮತ್ತೆ ಹೋಗ್ತಾ ಇದ್ದೀನಿ ವಿಡಿಯೋಗೋಸ್ಕರ ಅಂತ ಹೇಳಿ. ಸೊ ನಿಮಗೂ ಕೂಡ ವ್ಲಾಗಲ್ಲಿ ತೋರಿಸೋಣ ಅಂತ. ಹೆಂಗನ್ಸ್ತು ದೇವ್ರ ದರ್ಶನ ಮಾಡಿ? ಚೆನ್ನಾಗಿತ್ತಾ? ಮೈಕ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವಿಬ್ರು ಬಂದಿರೋದು. ಹೌದು, ತುಂಬಾ ಜಾಸ್ತಿ ಜನ ಇದ್ರು. ಬಟ್ ನಾವು ನಮ್ಮ ಸೈಡ್ ಎಲ್ಲ ದೇವ್ರ ದರ್ಶನಕ್ಕೆ ನಿಂತ್ಕೊಂಡಾಗ ಮಧ್ಯ ಯಾರಾದ್ರೂ ಬಂದ್ರೆ ನಾವ್ ಹೆಂಗೆ ಅಚ್ಚಿ ಕಿಚ್ಚಾಗಿ ರಂಪ ರಾಮಾಯಣ ಮಾಡ್ತೀವಿ. ಬಟ್ ಈಗ ಯಾರು ಮಾಡಲ್ಲ, ಯಾರು ಅಷ್ಟು ಅಗ್ರೆಸಿವ್ ಇಲ್ಲ. 11:30 12ವರೆಗೂ ಒಂದ್ ಕಡೆ ನಿಂತಿದ್ದ ಕಡೆನೇ ನಿಂತಿದ್ದೀವಿ. ಆಮೇಲೆ ನೋಡಿದ್ರೆ ನಾವು ಮುಂದೆ ಜಾಯಿನ್ ಆಗ್ತಾ ಇರೋ ಸುಮ್ಮನೆ ಇರ್ತಾರೆ. ಆಮೇಲೆ ನಾವು ಆ ಥರ ಜಾಯಿನ್ ಆಗಿದ್ದಕ್ಕೆ ನಮಗೆ 2:30 ಅಷ್ಟೇ ದರ್ಶನ ಆಗಿದ್ದು. ಅಂಡ್ ಅಲ್ಲಿ ಎಷ್ಟೊಂದು ಜನ ಎಲ್ಲ ನಮಗೆ ತುಂಬಾ ಜನ ನಮ್ಮನ್ನ ಲೋಕಲೈಟ್ಸ್ ಅಂತ ನೆನ್ಕೊಬಿಟ್ಟಿದ್ದಾರೆ. ಬಂದ್ಬಿಟ್ಟು ಕೇಳ್ತಿದ್ದಾರೆ ಟೈಮಿಂಗ್ಸ್ ಏನು, ಎಷ್ಟೊತ್ತಿಗೆ ಅಂತ. ಆಮೇಲೆ ನಾನು ಹೇಳ್ದಿಲ್ಲ, ನಾವು ಕರ್ನಾಟಕದವ್ರೆ, ನಾವು ಫಸ್ಟ್ ಟೈಮ್ ಬರ್ತಿರೋದು ಅಂತ. ಚೆನ್ನಾಗಿತ್ತು. ಅಂಡ್ ದೇವ್ರ ದರ್ಶನನೂ ಅಷ್ಟೇ. ಇಲ್ಲಿ ಬೆಳಿಗ್ಗೆ ದೇವ್ರನ್ನ ಒಂದು ಮುದ್ದು ಕೃಷ್ಣ ಅಂದ್ರೆ ಚಿಕ್ಕ ಕೃಷ್ಣನ್ ತರ ಅಲಂಕಾರ ಮಾಡಿರ್ತಾರೆ. ಮಧ್ಯಾಹ್ನಗೆ ಮಿಡಲ್ ಏಜ್ ಆ ರೀತಿ, ಅಂಡ್ ನೈಟಿಗೆ ಇನ್ನ ಸ್ವಲ್ಪ ಏಜ್ ಜಾಸ್ತಿ ಆಗಿರೋ ತರ. ಸೊ ನಾವು ಮಿಡಲ್ ಏಜ್ದು ದರ್ಶನ ಮಾಡಿದ್ವಿ. ಸೊ ಗೊತ್ತಿಲ್ಲ, ನೈಟ್ ಆದ್ರೆ ದೀಪಾಲಂಕಾರ ಇದೆ, ಹೋಗೋಣ ಅಂತ ಅನ್ಕೊಂಡಿದೀವಿ, ನೋಡ್ಬೇಕು. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಗ್ಲಿಮ್ಸಸ್ ತಗೋಬರೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ, ನೀವೆಲ್ಲ ನೋಡಾದ್ಮೇಲೆ ಲೈಕ್ ಮಾಡಲೇಬೇಕು. ಹಾಯ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಫೋಟೋ ಶೂಟ್. ದರ್ಶನ ಆಯ್ತಾ? ನಮ್ದೇ, ನಾವು 1000 ರೂಪೀಸ್ ಕೊಟ್ಟು ದರ್ಶನ ಮಾಡಿದ್ವಿ. ನೀವೆಲ್ಲ ಫ್ರೀ ದರ್ಶನ ಮಾಡಿದ್ರಾ? ಧರ್ಮ ದರ್ಶನ ನಮ್ಮದು. ಇವಾಗ 4 ಗಂಟೆ. ಆ್ಯಕ್ಚುಲಿ ದೇವ್ರ ದರ್ಶನ ಏನೂ ಇವಾಗಿಲ್ಲ, 4:15 ಮೇಲೆ ಸ್ಟಾರ್ಟ್ ಆಗೋದು. ಹಾಗಾಗಿ ಇಷ್ಟು ಖಾಲಿ ಇದೆ. ಆ್ಯಂಡ್ ಇಲ್ಲಿ ಅನ್ನ ಪ್ರಸಾದಕ್ಕೆ ಜಾಗ. ನಾವು ಆ್ಯಕ್ಚುಲಿ ಒಂದ್ಸಲ ಮೈಸೂರಿಗೆ ಹೋಗಿದ್ವಿ, ನಾನು ಸಹನಾ, ನಿಸರ್ಗ, ಅಮ್ಮು ಎಲ್ಲ ಈ ಥರ ಪಾರಿವಾಳ ಆರ್ಸೋಕ್ಕೆ. ಅದು ನೆನಪಾಗ್ತಾ ಇದೆ ನನಗೆ. ಓ ಸ್ವೀಟ್. ಆ್ಯಂಡ್ ಇದು ಗುರುವಾಯೂರ್ನಲ್ಲಿರುವಂಥ ಪಾಂಡ್. ನಾವಿಲ್ಲೇನೋ ಸ್ನಾನ ಅಂದರೆ ಸೋಪು ಶ್ಯಾಂಪು ಎಲ್ಲ ಯೂಸ್ ಮಾಡೋಂಗಿಲ್ಲ, ಬಟ್ ಸ್ಟಿಲ್ ಅಲ್ಲಿ ಒಂದು ಸ್ವಲ್ಪ ಜನ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾವೇನಾದ್ರು ತಂದು ಹಾಕಂಗಿಲ್ಲ ಅನ್ಸುತ್ತೆ, ಎಷ್ಟು ಕ್ಲೀನಾಗಿದೆ ಅಲ್ವಾ? ಯಪ್ಪ, ಅಮ್ಮ 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 ಅನ್ನಂಗೆ ಅನಿಸ್ತೈತೆ ನನಗೆ. ದೇವಸ್ಥಾನದ ಮುಂದೆ ಇರುವಂಥ ಎಂಟ್ರೆನ್ಸ್. ಇವರೆಲ್ಲ ಇವಾಗ ದರ್ಶನಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರೋದು.
ಆ ರೀತಿ ಪಾಸ್ ಮಾಡಿ ಮಾಡಿ ಬಿಡ್ತಾರೆ. ಅಲ್ಲಿಂದ ಬಂದು ಹಿಂಗೆ ಹೋಗಿ ಅಲ್ಲೆಲ್ಲ ಹೋಗಿ ಬರಬೇಕು ಗೈಸ್. ಅಲ್ಲೆಲ್ಲ ಬೆಳೆಸ್ಕೊಂಡು ಆಮೇಲೆ ಅಲ್ಲಿ ಹೋಗ್ತಿರಲ್ಲ ಅವ್ರು ಇವಾಗ ದರ್ಶನ ಹೋಗ್ತಾ ಇರೋದು. ಸಮಾಧಾನ ಆಯಿತು ಒಂದಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ತೊಗೊಂಡ್ಮೇಲೆ. ಆ್ಯಂಡ್ ಇವಾಗ ರೂಮಿಗೆ ಹೋಗ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ಕೇರಳ ಹುಡುಗಿ ಥರನೇ ಕಾಣ್ತಾ ಇದ್ದೀನ ಅಥವಾ ಏನು ಅಂತ. ಸೊ ಬಂದು ಸರಿಯಾಗಿ ಮಲ್ಕೊಬಿಟ್ಟಿದ್ವಿ. ಇವನ್ ನಾನಂತೂ ಮೇಕಪ್ ಕೂಡ ರಿಮೂವ್ ಮಾಡಿರಲಿಲ್ಲ. ಇವಾಗ 8 ಗಂಟೆ ಆಗ್ತಿದೆ. ಇವಾಗ ಎದ್ದು ಮತ್ತೆ ಒಂದ್ಸಲ ಸ್ನಾನ ಮಾಡಿಕೊಂಡು ಇವಾಗ ದೇವ್ರದ್ದು ಲೈಕ್ ಆನೆ ಸವಾರಿ ಏನೋ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡೋಣ ಅಂತೇಳಿ ಹೋಗ್ತಿದ್ವಿ. 8 ಗಂಟೆಗೆ ಇರುತ್ತೆ ಅಂತ. ಸೊ ಹೇಗೆ ನಡೀತೆ ಏನೋ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತೀನಿ. ಸೊ ನೀವು ನೋಡಿ. ಸೊ ನಾವು ಇವಾಗ ರೂಮಿಗೆ ಬಂದ್ವಿ. ಟೈಮ್ 10:15 ಆಗ್ತಾಯಿದೆ. ಸೊ ನಾನು ಮುಂಚೆನೇ ಹೇಳಿದೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂತ. ಬಟ್ ಈ ಒಂದು ಜಾಗದಲ್ಲಿ ನೀವು ಫೋನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ನೈಟ್ 9 ಗಂಟೆಗೆ ಅಂದರೆ ದರ್ಶನನ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಾದ್ಮೇಲೆ ಆನೆ ಮೇಲೆ ಉತ್ಸವ ಮೂರ್ತಿನ 3 ಸುತ್ತು ಕರ್ಕೊಂಡು ಬರ್ತಾರೆ. ಇದನ್ನು ಏನಕ್ಕಪ್ಪ ಮಾಡ್ತಾರೆ ಅಂದರೆ ಈ ರೀತಿ ಒಂದು ವಾಕ್, ಅಂದರೆ ಆನೆ ಮೇಲೆ ಒಂದು ವಾಕ್ ಬಂದಾದಮೇಲೆ ದೇವ್ರನ್ನ ಮಲಗಿಸೋದು ಅನ್ನೋದು ಒಂದು ಇಲ್ಲಿ. ಸೊ ಫಸ್ಟು ಒಂದು ಆನೆ ಪುಟ್ಟ ಕೃಷ್ಣನ, ಅಂದರೆ ಇನ್ನು ಚಿಕ್ಕ ಕೃಷ್ಣಂದು ಒಂದು ಉತ್ಸವ ಮೂರ್ತಿನ ಮೇಲೆ ಕೂರಿಸಿರ್ತಾರೆ. 3 ಸುತ್ತು ಬರುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದ್ಸಲ 2 ಆನೆ ಸ್ವಲ್ಪ ಕೃಷ್ಣ ಒಂಚೂರು ದೊಡ್ಡದಾಗಿರುವಂಥ ಒಂದು ಮೂರ್ತಿ ಇದೆ, ಅದನ್ನು ಇಟ್ಕೊಂಡು ಕರ್ಕೊಂಡು ಬರ್ತಾರೆ. ಸೊ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಪ್ರೋಸೆಸ್. ಸೊ ನೀವು ಯಾರಾದರೂ ಗುರುವಾಯೂರ್ಗೆ ವಿಸಿಟ್ ಮಾಡ್ತಿದ್ರೆ ಇನ್ ಫ್ಯೂಚರಲ್ಲಿ ದಯವಿಟ್ಟು ಇದೊಂದು ರಿಚುವಲ್ನ ಕೂಡ ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಬಟ್ ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ಫೋನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಾಂದರೆ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊತಾ ಇದ್ದೆ. ನಿಜವಾಗ್ಲೂ ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಅದು ಎಷ್ಟು ಚೆನ್ನಾಗಿ ಸೈಲೆಂಟಾಗಿ ಹೋಗುತ್ತೆ. ಅಷ್ಟು ಜನ ಇದ್ರು. ಆ್ಯಂಡ್ ಇಲ್ಲಿ ಜನನೂ ಅಷ್ಟೇ, ಯಾರು ಕಿರ್ಚೋದು ಅರ್ಚೋದೆಲ್ಲ ಏನೂ ಮಾಡಲ್ಲ. ಅದು ಸೈಲೆಂಟಾಗಿ ಹೋಗುತ್ತೆ. ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಯಾರು ಬಂದಾಗ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ಅಷ್ಟರಲ್ಲಿ ಮದುವೆ ಇದೆ. ಸೊ ಆ್ಯಂಡ್ ನಾನು ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.